ರಾಗಿ ಸರಿ ಮಕ್ಕಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. 6 ತಿಂಗಳ ಮೇಲ್ಪಟ್ಟ ಮಕ್ಕಳಿಗೆ ಬರೀ ರಾಗಿ ಸರಿ ಮಾತ್ರನೇ ಕೊಡಬೇಕು. ಯಾವುದೇ ಥರ ಕಾಳುಗಳನ್ನ, ಡ್ರೈ ಫ್ರೂಟ್ಸ್ನ ಹಾಕಬಾರ್ದು. ಸ್ಟಾರ್ಟಿಂಗಲ್ಲಿ ಮಕ್ಕಳಿಗೆ ಜೀರ್ಣಶಕ್ತಿ ಕಮ್ಮಿ ಇರುತ್ತೆ. ತಾಯಿ ಎದೆ ಹಾಲು ಮಾತ್ರನೇ ಕುಡಿತಾ ಇರ್ತಾರೆ. 6 ತಿಂಗಳಾದಮೇಲೆ ಸಡನ್ನಾಗಿ ನೀವು ಡ್ರೈ ಫ್ರೂಟ್ಸ್ ಹಾಕಿ ಕೊಟ್ಟರೆ, ಅದು ಕಾಳುಗಳನ್ನ ಹಾಕಿ ಕೊಟ್ಟರೆ ಅವರ ಜೀರ್ಣಶಕ್ತಿಗೆ ಕಷ್ಟ ಆಗುತ್ತೆ. ಕಿಡ್ನಿ ಮತ್ತು ಬೇರೆ ಆರ್ಗನ್ಸ್ ಮೇಲೆ ಎಫೆಕ್ಟ್ ಆಗುತ್ತೆ, ಕರುಳುಗಳ ಮೇಲೆ ಎಫೆಕ್ಟ್ ಆಗುತ್ತೆ. ಆದ್ದರಿಂದ 6ರಿಂದ 8 ತಿಂಗಳು ಆಗೋವರೆಗೂ ಮಕ್ಕಳಿಗೆ ಬರೀ ರಾಗಿ ಸರಿ ಕೊಟ್ಟರೆ ತುಂಬಾ ಒಳ್ಳೆಯದು. ಜೀರ್ಣಿಸ್ಕೊಳ್ಳೋದಕ್ಕೂ ಈಸಿ ಆಗಿರುತ್ತೆ. ಹಾಗೆ ರಾಗಿ ಸರಿನ ಮನೆಯಲ್ಲೇ ತಂದು ಮಾಡೋದ್ರಿಂದ ತುಂಬಾ ಒಳ್ಳೆಯದು. ರಾಗಿನ ತಂದು ಕ್ಲೀನಾಗಿ ತೊಳೆದು ಅದನ್ನು ನೆರಳಲ್ಲಿ ಒಂದು ಅರ್ಧ ಗಂಟೆ ಒಣಗಿಸಿ, ಅದಾದಮೇಲೆ ಬಾಣಲಿಲಿ ಹಾಕೊಂಡು ಚೆನ್ನಾಗಿ ಹುರಿಬೇಕು. ಹಾಗೆ 2 ಕಾಳು ಜೀರಿಗೆ, 2 ಕಾಳು ಮೆಂತ್ಯ, 2 ಕಾಳು ಮೆಣಸನ್ನು ಹಾಕಿಬಿಟ್ಟು ರಾಗಿನ ಪುಡಿ ಮಾಡಿಸ್ಕೊಂಬರ್ಬೇಕು. 1 kg ರಾಗಿಯಷ್ಟು. ಅದಾದಮೇಲೆ ಅದನ್ನು ಬಟ್ಟೆ ಹಾಕಿಬಿಟ್ಟು ಚೆನ್ನಾಗಿ ಪಿಡ್ಕೊಬೇಕು. ಬಟ್ಟೆ ಹಾಕಿ ಪಿಡ್ಕೊಳ್ಳೋದ್ರಿಂದ ಅದು ತುಂಬ ಸಾಫ್ಟಾಗಿ ನೈಸಾಗಿ ಬರುತ್ತೆ. ಮಕ್ಕಳಿಗೆ ಡೈಜೆಷನ್ ಕ್ಲೀನಾಗಿ ಆಗುತ್ತೆ. ರಾಗಿ ಸರಿ ಆರೋಗ್ಯಕರ ಮತ್ತು ಪೋಷಕ ಆಹಾರ. ಮಕ್ಕಳ ಬಲಿಷ್ಠ ಭವಿಷ್ಯಕ್ಕೆ ಸರಿಯಾದ ಆಯ್ಕೆ ರಾಗಿ ಬಿಟ್ಟರೆ ಬೇರೆ ಇಲ್ಲ. ರಾಗಿ ತಿನ್ನೋದ್ರಿಂದ, ಮಕ್ಕಳಿಗೆ ರಾಗಿ ಸರಿ ಕೊಡೋದ್ರಿಂದ ಮೆದುಳು ಅಭಿವೃದ್ಧಿ ಆಗುತ್ತೆ, ಎಲುಬು ಮೂಳೆ ವೃದ್ಧಿ ಆಗುತ್ತೆ, ಹಾಗೆ ಹಲ್ಲುಗಳು ಸ್ಟ್ರಾಂಗ್ ಆಗುತ್ತೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಜೀರ್ಣಶಕ್ತಿ ಉತ್ತಮಗೊಳ್ಳುತ್ತದೆ, ದೇಹದ ಬೆಳವಣಿಗೆ ಆಗುತ್ತದೆ, ರಕ್ತಹೀನತೆ ತಡೆಯುತ್ತದೆ. ರಾಗಿ ಒಳಗಡೆ ಐರನ್, ಕ್ಯಾಲ್ಶಿಯಂ, ಪ್ರೋಟೀನ್, ಫೈಬರ್, ವಿಟಮಿನ್ ಎಲ್ಲನೂ ಇರುತ್ತೆ. ದಿನಕ್ಕೆ 1 ಸತಿ ಕೊಟ್ಟರೆ ಸಾಕು 6 ತಿಂಗಳು ಮಗುಗೆ. 8 ತಿಂಗಳಾದಮೇಲೆ 2